ಆರೂಢ ಗುರು ಪರಂಪರೆಯ ಶಿವತ್ರಯರು ಅಂದರೆ ಶಿವಾನಂದ ಭಾರತಿ ಅಪ್ಪನವರು, ಬೀದರಿನ ಸದ್ಗುರು ಶಿವಕುಮಾರೇಶ್ವರ ಅಪ್ಪನವರು ಮತ್ತು ಪೂಜ್ಯರಾದ ಅಭಿನವ್ ಶಿವಪುತ್ರಪ್ಪನವರು, ಇವರು ಮೂವರು ಉತ್ತರ ದಕ್ಷಿಣ ಜೋಡಿಸುವ ಮಾಧ್ಯಮ ಆಧಾರ ಅಂತ ಬಹಳ ಮನದುಂಬಿ ಆ ಮಾತನ್ನ ಹೇಳಿದರು. ಪೂಜ್ಯಪಾದರಾಗಿರುವ ವಿಶ್ವೇಶ್ವರಾನಂದ ಗಿರಿಜಿ ಮಹಾರಾಜರು ಮಹಾಮಂಡಲೇಶ್ವರರು ಅವರಿಗೆ ಪೂಜ್ಯ ಗುರುದೇವರು ಗೌರವ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಅವರ ದಯೆ ಕರುಣೆ ಸದಾ ಸರ್ವದಾ ಸಂಪತ್ತರ ಮೇಲೆ ಹೀಗೆ ಇದೆ ಅಂತ ಅವರ ಚರಣದಲ್ಲಿ ಪ್ರಾರ್ಥನೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಕೂಡ ಅವರ ಶ್ರೀಪಾದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣ ಮಾಡೋಣ. ಪರಮ ಪೂಜ್ಯರಾಗಿರುವ ಮಹಾಮಂಡಲೇಶ್ವರರು ಸುಖದೇವಾನಂದ ಗಿರಿಜಿ ಮಹಾರಾಜರು ಮುಂಬೈ, ಮಹಾಮಂಡಲೇಶ್ವರರಾಗಿರುವ ಸುಖದೇವಾನಂದ ಗಿರಿಜಿ ಮಹಾರಾಜರು ಮುಂಬೈ ಪೂಜ್ಯರಿಗೂ ಕೂಡ ಶ್ರೀಮಠದ ವತಿಯಿಂದ ಗೌರವ ಸತ್ಕಾರ ನಡೀತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಅಭಿನಂದಿಸೋಣ. ಪರಮ ಪೂಜ್ಯರಾಗಿರುವ ಮಹಾಮಂಡಲೇಶ್ವರರು ದಿವ್ಯಾನಂದ ಪುರಿಜಿ ಮಹಾರಾಜರು ಹರಿದ್ವಾರ. ಅಪ್ಪವರು ಕನ್ನಡದಾಗ ಮಾತಾಡ್ರಿ ಅಂದ್ರೆ ಕನ್ನಡದಾಗ ಪ್ರಾರಂಭ ಮಾಡಿದ್ರು. ಹಿಂದಿ ಕನ್ನಡ ಎರಡೂ ಮಿಕ್ಸ್ ಮಾಡಿ ನಮಗೆ ತಿಳಿಯುವಂಗ ಬಹಳ ಚಂದ ಉಪದೇಶ ಮಾಡಿದ್ದಾರೆ. ಮಹಾನ್ ವಿದ್ಯಾಮೂರ್ತಿಗಳು, ತಪಸ್ವಿಗಳು, ಪರಮ ಪೂಜ್ಯರಾಗಿರುವ ಮಹಾಮಂಡಲೇಶ್ವರ ದಿವ್ಯಾನಂದ ಪುರಿಜಿ ಮಹಾರಾಜರು ಹರಿದ್ವಾರ ಅವರಿಗೆ ಭಕ್ತಿಯ ಸತ್ಕಾರ ನಡೀತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಕೂಡ ಅಭಿನಂದಿಸೋಣ. ಪರಮ ಪೂಜ್ಯ ಮಾತಾ ಶ್ರೀ ಸಿದ್ದೇಶ್ವರಿ ತಾಯಿಯವರು ಗುರುದೇವಾಶ್ರಮ ಬೀದರ್. ಪರಮ ಪೂಜ್ಯ ಮಾತಾ ಶ್ರೀ ಸಿದ್ದೇಶ್ವರಿ ತಾಯಿಯವರು ಗುರುದೇವಾಶ್ರಮ ಬೀದರ್ ಪೂಜ್ಯ ಮಾತೆಯವರಿಗೂ ಕೂಡ ಪೂಜ್ಯ ಗುರುದೇವರು ಆಶೀರ್ವಾದವನ್ನು ಅನುಗ್ರಹಿಸ್ತಾ ಇದ್ದಾರೆ. ಪರಮ ಪೂಜ್ಯರಾಗಿರುವ ರಾಮಚಂದ್ರ ಶಾಸ್ತ್ರಿಗಳು ಸೊಲ್ಲಾಪುರ, ಆ ಮಹನೀಯರಿಗೂ ಕೂಡ ಪೂಜ್ಯ ಗುರುದೇವರಿಂದ ಗೌರವ ಸತ್ಕಾರ. ಪರಮ ಪೂಜ್ಯರಾದ ಶಂಕರಾನಂದ ಸ್ವಾಮಿಗಳು ಚಳಕಾಪುರ, ಅವರಿಗೂ ಕೂಡ ಗೌರವ ಸತ್ಕಾರ. ಪೂಜ್ಯ ರಾಮಚಂದ್ರ ಶಾಸ್ತ್ರಿಗಳು ಸೊಲ್ಲಾಪುರ ಪೂಜ್ಯ ಗುರುದೇವರಿಗೆ ಶಾಲನ್ನ ಹೊರಿಸ್ತಾ ಇದ್ದಾರೆ. ಪೂಜ್ಯರಾಗಿರುವ ಶಂಕರಾನಂದ ಸ್ವಾಮಿಗಳವರಾದರೂ ಪೂಜ್ಯ ಗುರುದೇವರಿಗೆ ಗೌರವ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮಚಾರಿ ನರೋತ್ತಮರು ಹರಿದ್ವಾರ, ಅವರು ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಮಾತಾಶ್ರೀ ಉಮಾಭಾರತಿ ಅಮ್ಮನವರು ಬೆಂಗಳೂರು, ಬೆಂಗಳೂರಿನ ಅಮ್ಮನವರು, ಅವರು ಕೂಡ ಬಂದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು.